ಹಣ್ಣಿನ ರಸ ಯಾರಿಗಿಷ್ಟ ಇಲ್ಲ? ಫ್ರೂಟ್ ಜ್ಯೂಸ್ ಅಂದರೆ ಮಕ್ಕಳಿಂದ ದೊಡ್ಡವರೆಗೂ ಪ್ರತಿಯೊಬ್ಬರು ಇಷ್ಟಪಟ್ಟು ಕುಡಿತಾರೆ. ಅವ್ರು ಕುಡಿಯೋದಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಕೂಡ. ಹಾಗೆ ಬನ್ನಿ ಇವತ್ತು ಫ್ರೂಟ್ಸ್ಗಳನ್ನ ಉಪಯೋಗಿಸಿ ಯಾವ ರೀತಿ ಒಂದು ಮ್ಯಾನ್ಯುವಲ್ ಮಿಷನಿಂದ ಜ್ಯೂಸ್ನ ನ್ಯಾಚುರಲ್ ಆಗಿ ತೆಗಿಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಇದು ಬಹಳ ಸರಳವಾದಂಥ ಒಂದು ಜ್ಯೂಸ್ ಮೇಕಿಂಗ್ ಮಿಷನ್. ಇದಕ್ಕೆ ಯಾವುದೇ ರೀತಿಯಾದಂಥ ಪವರ್ ಬೇಕಿಲ್ಲ, ಹಾಗೆ ಮಾಡೋದಕ್ಕೂ ಬಹಳ ಸುಲಭ. ಇದನ್ನು ಕ್ಲೀನ್ ಮಾಡೋದಕ್ಕಂತೂ ಇನ್ನೂ ಸುಲಭ. ಇದ್ರ ಬೆಲೆ ಅಂತೂ ಅತಿ ಕಡಿಮೆ ಅಂದರೆ ಕಡಿಮೆ. ಹಾಗೆ ಬನ್ನಿ ಈ ಒಂದು ಜ್ಯೂಸ್ ಮೇಕರ್ ಮಿಷನ್ನ ಉಪಯೋಗಿಸಿ ಯಾವ ರೀತಿ ಜ್ಯೂಸ್ ಮಾಡೋದು, ಮತ್ತು ಇದರಲ್ಲಿ ಏನೆಲ್ಲ ಆಕ್ಸೆಸರೀಸ್ ಇದೆ, ಇದನ್ನೆಲ್ಲ ಯಾವ ರೀತಿ ಅಟ್ಯಾಚ್ ಮಾಡೋದು, ನಂತರ ಯಾವ ರೀತಿ ಇದರಲ್ಲಿ ಸರಳವಾಗಿ ಜ್ಯೂಸ್ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಈ ಜ್ಯೂಸ್ ಮೇಕರ್ನ ಕೆಳಭಾಗದಲ್ಲಿ ನಿಮಗೆ ವ್ಯಾಕ್ಯೂಮ್ ಬೇಸ್ನ ಕೊಟ್ಟಿದ್ದಾರೆ. ಇದು ರಬ್ಬರ್ನಿಂದ ಕೂಡಿರುತ್ತೆ. ನೀವು ಇದನ್ನು ಟೇಬಲ್ ಅಥವಾ ನಿಮ್ಮ ಮಾರ್ಬಲ್ ಮೇಲೆ ಇಟ್ಟು, ಯಾವುದೇ ರೀತಿಯಾದಂಥ ಗ್ರಾನೈಟ್ ಮೇಲೆ ಆಗ್ಬೋದು, ನೀವು ಇದನ್ನು ಇಟ್ಟು ಲಾಕ್ ಮಾಡಿದ್ರೆ ನಿಮಗೆ ಏರ್ ಟೈಟ್ ಆಗುತ್ತೆ. ತದನಂತರ ಇದು ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ ಮತ್ತು ಮೇಲೆ ತೆಗೆಯೋದಕ್ಕೂ ಸಾಧ್ಯ ಇಲ್ಲ. ಇದರಲ್ಲಿ ಬೇಕಾದಷ್ಟು ಆಕ್ಸೆಸರೀಸ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಮ್ಯಾನ್ಯುವಲ್ ಜ್ಯೂಸ್ನ ಪ್ರತಿಯೊಂದು ಭಾಗನೂ ಸಹ ನೀಟಾಗಿ ಬಿಚ್ಚಿಡ್ಬೋದು, ಹಾಗೆ ನೀಟಾಗಿ ವಾಶ್ ಮಾಡ್ಕೋಬೋದು. ಅಷ್ಟು ಸುಲಭವಾಗಿದೆ. ಬನ್ನಿ ಈಗ ಇದರ ಬಿಡಿ ಭಾಗಗಳನ್ನ ಅಟ್ಯಾಚ್ ಮಾಡಿ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಜ್ಯೂಸ್ ಮಾಡೋದಕ್ಕೋಸ್ಕರ ಇದರಲ್ಲಿ ದಪ್ಪನಾದಂಥ ಒಂದು ಸ್ಕ್ರೂನ ಕೊಟ್ಟಿದ್ದಾರೆ. ಮೊದಲಿಗೆ ಆ ದಪ್ಪನಾದಂಥ ಒಂದು ಜ್ಯೂಸ್ ಮೇಕರ್ ಸ್ಕ್ರೂನ ಹಾಕಿ ಜೊತೆಗೆ ಹ್ಯಾಂಡಲ್ನ ಫಿಕ್ಸ್ ಮಾಡಬೇಕಾಗತ್ತೆ. ಹ್ಯಾಂಡಲ್ನ ಫಿಕ್ಸ್ ಮಾಡಿದ ನಂತರ ಬ್ಲೇಡ್ ರೀತಿ ಇರತಕ್ಕಂಥ ಮೆಷನ್ನು ಸಹ ನಾವು ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗೆ ಆ ಮೈನ್ ನೆಟ್ಟನ್ನು ಸಹ ನಾವು ಹಾಕಿ ಲಾಕ್ ಮಾಡಬೇಕಾಗತ್ತೆ. ತದನಂತರ ಅವರು ಜ್ಯೂಸ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಗ್ಲಾಸನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ಈ ಒಂದು ಜಾಗದಲ್ಲಿ ನೀವು ಇಟ್ಟು ಜ್ಯೂಸ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಜ್ಯೂಸ್ ಮೇಕರ್ನ ಬಹಳ ಉತ್ತಮವಾದ ಕ್ವಾಲಿಟಿಯಾದ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಇದೊಂದು ಪ್ಲಾಸ್ಟಿಕ್ ಜ್ಯೂಸ್ ಮೇಕರ್ ಮಿಷನ್. ಯಾಕೆಂದರೆ ನಾವಿಲ್ಲಿ ಯಾವುದೇ ರೀತಿಯಾದಂಥ ಬಿಸಿ ಪದಾರ್ಥಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಇದು ನಿಮಗೆ ಜ್ಯೂಸ್ ಮಾಡೋದಕ್ಕೆ ಬಹಳ ಸೂಕ್ತವಾಗಿರುತ್ತೆ. ಈಗ ಇಲ್ಲಿ ಜ್ಯೂಸ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಬಿಡಿ ಭಾಗಗಳನ್ನು ನಾವು ಜೋಡಿಸಾಯಿತು. ಇದು ಮಾಡೋದಕ್ಕೆ ಬಹಳ ಸುಲಭ. ಬನ್ನಿ ಈಗ ನಾವು ಒಂದು ಆರೆಂಜ್ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಮೊದಲಿಗೆ ಮೇಲ್ಭಾಗದಲ್ಲಿ ಹಣ್ಣುಗಳನ್ನ ಸೇರಿಸ್ತಕ್ಕಂಥ ಜಾಗಕ್ಕೆ ನಾವು ಆರೆಂಜನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಆರೆಂಜನ್ನೆಲ್ಲ ಸೇರಿಸಾದ ನಂತರ ನಾವು ಪ್ರೆಷರ್ ಕಪ್ನ ಮೇಲಿಟ್ಟು ತದನಂತರ ನಾವು ಹ್ಯಾಂಡಲ್ನ ತಿರುಗಿಸ್ಬೇಕಾಗುತ್ತೆ. ಹ್ಯಾಂಡಲ್ನ ನೀವು ತಿರುಗಿಸ್ತಾ ಇರಬೇಕಾದ್ರೆ ನೀವು ಪ್ರೆಷರ್ ಕಪ್ಪನ್ನು ಪ್ರೆಸ್ ಮಾಡಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ರೀತಿ ಜ್ಯೂಸು ರೆಡಿ ಆಗ್ತಾ ಇದೆ ಅಂತ. ಇಲ್ಲಿ ಆರೆಂಜಿನ ತಿರುಳೆಲ್ಲ ಒಂದು ಕಡೆ ಹೋಗಿ ಜ್ಯೂಸ್ ಮಾತ್ರ ಕಲೆಕ್ಟ್ ಆಗ್ತಾ ಇದೆ. ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ನೀರಾಗ್ಬೋದು, ಸಕ್ಕರೆ ಆಗ್ಬೋದು ಅಥವಾ ಐಸ್ ಕ್ಯೂಬ್ ಆಗ್ಬೋದು, ಏನು ಉಪಯೋಗಿಸದೆ ಬಹಳ ನ್ಯಾಚುರಲ್ ಆಗಿ ನಾವು ಜ್ಯೂಸ್ನ ತಯಾರು ಮಾಡ್ತಾಯಿದ್ವಿ. ಬಹಳ ಸುಲಭ, ಯಾರು ಬೇಕಾದ್ರೂ ಈ ಜ್ಯೂಸ್ನ ತಯಾರು ಮಾಡ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನ್ಯಾಚುರಲ್ ಆದ ಬಣ್ಣದಿಂದ, ನ್ಯಾಚುರಲ್ ಆದ ರುಚಿಯಿಂದ ತಾಜಾ ಹಣ್ಣಿನ ರಸ ಎಷ್ಟು ಚೆನ್ನಾಗಿ ಇಲ್ಲಿ ಸಿದ್ಧವಾಗಿದೆ ಅಂಥೇಳಿ. ಖಂಡಿತ ಈ ರೀತಿಯಾದಂಥ ತಾಜಾತನ ನಿಮ್ಮ ಮನೇಲಿ ಸಿಗುತ್ತೆ ಹೊರತು ಖಂಡಿತವಾಗಿಯೂ ಯಾವುದೇ ರೀತಿಯಾದಂಥ ಹೋಟ್ಲಾಗ್ಬೋದು ಅಥವಾ ಫ್ರೂಟ್ ಜ್ಯೂಸ್ ಅಂಗಡಿಲಾಗ್ಬೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅಷ್ಟು ಪರಿಪೂರ್ಣವಾದ ಜ್ಯೂಸ್ನ ಈ ಒಂದು ಮಿಷನ್ನಿಂದ ನೀವು ಪಡಿಬೋದು. ಹಾಗೆ ಬನ್ನಿ ಈಗ ನಾವು ದಾಳಿಂಬೆ ಹಣ್ಣನ್ನು ಉಪಯೋಗಿಸಿ ಯಾವ ರೀತಿ ಇದರಿಂದ ಜ್ಯೂಸ್ನ ತೆಗಿಬೋದು, ನಿಜವಾಗ್ಲೂ ಪರ್ಫೆಕ್ಟಾಗಿ ಜ್ಯೂಸ್ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ. ಈಗ ನಾವಿಲ್ಲಿ ಮತ್ತೆ ದಾಳಿಂಬೆ ಹಣ್ಣಿನ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೇವೆ. ದಾಳಿಂಬೆ ಹಣ್ಣಿಗೂ ಸಹ ನಾವು ಯಾವುದೇ ರೀತಿಯಾದಂಥ ಹಾಲು, ನೀರು, ಸಕ್ಕರೆ ಏನೂ ಬೆರೆಸ್ತಾ ಇಲ್ಲ. ಕೇವಲ ದಾಳಿಂಬೆ ಹಣ್ಣಿನ ಬೀಜಗಳಿಂದಲೇ ನಾವು ಜ್ಯೂಸ್ನ ಮಾಡ್ತಾಯಿದ್ದೇವೆ. ಮೊದಲಿಗೆ ನಾವು ದಾಳಿಂಬೆನ ಹಾಕೋಣ. ತದನಂತರ ನೀವು ಪ್ರೆಷರ್ ಕಪ್ನ ಹಾಕಿ ರೋಲ್ ಮಾಡಬೇಕು. ಹ್ಯಾಂಡಲ್ನ ಹಿಡಿದು ರೋಲ್ ಮಾಡಬೇಕು ಮತ್ತು ಪ್ರೆಷರ್ ಕಪ್ಪಲ್ಲಿ ಪ್ರೆಷರ್ನ ಕೊಡಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಹಣ್ಣುಗಳು ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ನಿಮಗೆ ಮುಂದೆ ಇರತಕ್ಕಂಥ ಸ್ಟೀಲ್ ಮೆಶ್ ಬ್ಲೇಡಲ್ಲಿ ಎಲ್ಲನೂ ಸಹ ನೀಟಾಗಿ ಕ್ರಶ್ ಆಗಿ ನಿಮಗೆ ಜ್ಯೂಸು ಉತ್ಪತ್ತಿ ಆಗ್ತಾಯಿದೆ. ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತಾಯಿದೆ. ಇದು ಸಹ ನಿಮಗೆ ನೋಡೋದಕ್ಕೆ ಎಷ್ಟು ತಾಜಾತನದಿಂದ ಕೂಡಿರುತ್ತೆ ಅಂತ ಖಂಡಿತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿದೆ. ಈ ರೀತಿ ಒಂದು ಮ್ಯಾನ್ಯುವಲ್ ಫ್ರೂಟ್ ಮಿಷನ್ ಉಪಯೋಗಿಸಿ ನೀವು ಹಲವಾರು ರೀತಿಯಾದಂಥ ಜ್ಯೂಸನ್ನು ಮಾಡ್ಕೋಬೋದು. ಅದು ಕೇವಲ ಕೆಲವು ನಿಮಿಷಗಳಲ್ಲಿ. ನೋಡೋದ್ರಲ್ಲ ವೀಕ್ಷಕರೇ, ಈ ಒಂದು ಮ್ಯಾನ್ಯುವಲ್ ಜ್ಯೂಸ್ ಮೇಕರ್ ಮಿಷನ್ ಉಪಯೋಗಿಸಿ ಎಷ್ಟು ಚೆನ್ನಾಗಿ ಜ್ಯೂಸ್ ಮಾಡ್ಬೋದು ಅಂತ ಖಂಡಿತ ನಿಮಗೂ ಅನಿಸ್ತಾ ಇದೆಯಲ್ಲ. ನಮ್ಮನೇಲೂ ಈ ರೀತಿ ಒಂದು ಜ್ಯೂಸ್ ಮೇಕರ್ ಇದ್ದರೆ
ನಾವು ಸಹ ಜ್ಯೂಸ್ ಮಾಡಿ ಕುಡಿಬೋದು, ನಮ್ಮ ಮಕ್ಕಳಿಗೂ ಕುಡಿಸ್ಬೋದು ಅಂತ. ಖಂಡಿತ ಇದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇರಬೇಕಾದಂಥ ಜ್ಯೂಸ್ ಮೇಕರ್ ಮಿಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಈ ಒಂದು ಜ್ಯೂಸರ್ನ ಶಾಪ್ಚಿ ಅಪ್ಲಿಕೇಶನ್ ಮೂಲಕ ಪರ್ಚೇಸ್ ಮಾಡಿದೆ. ಈ ಜ್ಯೂಸರ್ನ ನಾನು ಕೇವಲ 269 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ನಿಮ್ಗೆ ಇದನ್ನೇ ಹೊರಗಡೆ ತೊಗೋಬೇಕಾದ್ರೆ 799 ರೂಪಾಯಿ ಆಗುತ್ತೆ. ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಅನೇಕ ವಸ್ತುಗಳನ್ನ ನೀವು ಕಡಿಮೆ ಬೆಲೆಯಲ್ಲಿ ಶಾಪ್ಜಿನಲ್ಲಿ ಪರ್ಚೇಸ್ ಮಾಡ್ಬೋದು. ಏಕೆಂದರೆ ಇವರು ಎಲ್ಲ ವಸ್ತುಗಳನ್ನು MRP ಅಲ್ಲದೆ ಬಹಳ ಕಡಿಮೆ ರೇಟ್ಗೆ ಹೋಲ್ಸೇಲ್ ದರದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ನೀವೇನಾದ್ರು ಖರೀದಿ ಮಾಡಿದ್ರೆ ಎಕ್ಸ್ಟ್ರಾ 50 ರೂಪಾಯಿಗಳ ಡಿಸ್ಕೌಂಟ್ನು ಸಹ ಕೊಡ್ತಾ ಇದ್ದಾರೆ. ನೀವೇನಾದರೂ ಅತಿ ಕಡಿಮೆ ಬೆಲೆಯಲ್ಲಿ ಇನ್ನೂ ಹೆಚ್ಚಿನ ವಸ್ತುಗಳನ್ನ ಖರೀದಿ ಮಾಡಬೇಕಂದ್ರೆ ನಾನು ಶಾಪ್ಚಿಯ ಲಿಂಕನ್ನು ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅವರ ವಾಟ್ಸಪ್ ಗ್ರೂಪ್ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಮೂಲಕ ಪರ್ಚೇಸ್ ಮಾಡ್ಬೋದು ಮತ್ತು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗೋದ್ರ ಮೂಲಕ ಅವರ ಹೊಸ ಹೊಸ ಆಫರ್ನು ಸಹ ನೀವು ಪಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತೋರಿಸಿದಂಥ ಜ್ಯೂಸ್ ಮೇಕರ್ ಮಿಷನ್ನು ಸಹ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಮತ್ತೊಬ್ಬರಿಗೂ ಸಹ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಹಾಗಿದ್ರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.